ಹೌದಾ? ಕೋರ್ಟ್ ಹೇಳಿದ ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ? ಬಾರಪ್ಪ ಇನ್ನು ಎಲ್ಲೆಲ್ಲಿ ಗಣಿ ಇದೆ ನೋಡ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಅಂತ ಹೇಳ್ಬೇಕು ಅಷ್ಟೇ. ಇವಾಗ ಯಾವ ಧೂಳಿನಿಲ್ಲ ಯಾವುದಿಲ್ಲ, ಧೂಳು ತಿಂದು ಧೂಳು ಲೂಟಿ ಮಾಡಿ ಹಣ ಮಾಡಿ ಮತದಾರರಿಗೆಲ್ಲ ಇಷ್ಟು ಅಂತಂದೇಳಿ ರೇಟ್ ಫಿಕ್ಸ್ ಮಾಡಿದೆ ಅಂತ ಅಪಕೀರ್ತಿಗೊಳಗಾದಂಥವ್ರು ಅವ್ರನ್ನ ನೀವೆಲ್ಲರೂ ವೈಭವೀಕರಿಸಬಾರ್ದು. ಇವತ್ತು ಮತದಾರನ ಏನು ಮಾಡಿದಾರೆ ಇವರು? ಪ್ರತಿಯೊಂದು ಚುನಾವಣೆಯಲ್ಲಿ ಮತದಾರರಿಗೆ ಇಷ್ಟಿಷ್ಟು ಅಂತ ರೇಟ್ ಫಿಕ್ಸ್ ಮಾಡಿಬಿಟ್ರು. ವ್ಯವಸ್ಥೆ ಎಲ್ಲ ಕೆಟ್ಟೋಗ್ಬಿಡ್ತು. ಪ್ರಜಾತಂತ್ರ ಹಾಳಾಗಿರೋದು ಎಲ್ಲಿಂದ? ಪ್ರಜಾಪ್ರಭುತ್ವವನ್ನು ಕಾಯ್ಬೇಕಾದ್ರು ಯಾರು? ಮತದಾರನೇ ನಾವು ಭ್ರಷ್ಟರು ಮಾಡಿಬಿಟ್ರೆ ನಾವು ರಾಜಕಾರಣಿಗಳು ಅಲ್ವಾ? ನೀತಿ ಎಲ್ಲಿಂದ ಉಳಿಯುತ್ತೆ? ಮಾನ ಮರ್ಯಾದೆ ಎಲ್ಲಿಂದ ಉಳಿಯುತ್ತೆ? ಹಾಂ ಅಲ್ಲನ್ರಿ? ಹಣ ಚೆಲ್ಲಿ ಹಣ ಮಾಡೋಕ್ಕೋಸ್ಕರ ಇದು ಜನಸೇವೆ ನಿಸ್ವಾರ್ಥತೆಯಿಂದ ಮಾಡಬೇಕು ಅಂತ ಹೇಳಿದೆ. ಜನಸೇವೆ ಜನಾರ್ದನ ಸೇವೆ ಅಂತೇಳಿ ನಿಸ್ವಾರ್ಥತೆಯಿಂದ ಜನರನ್ನ ಸೇವೆ ಮಾಡಬೇಕು. ಈಗ ಮಾಡ್ತಾರೆ ಇವರು. ಯಾವುದು ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಏನೋ ಹೋಗ್ಬಿಟ್ಟು ಯಾವುದೋ ಹೇಳಿ ಈಗ ಅಲ್ಲಿ ಹೋಗಿ ಅಲ್ಲಿ ಕ್ಷೇತ್ರದಲ್ಲಿ ನೋಡಿ ಕೇಳ್ರಿ ಆತನ ಏನೇನು ಮಾಡಿದಾನೆ ಅಂತಂದೇಳಿ. ಈಗ ಅವ್ರು ಗೆದ್ದು ಬಂದಿದಾರಲ್ಲ ಗಂಗಾವತಿಯಲ್ಲಿ ಹೋಗಿ ಕೇಳೋರು ಚರಿತ್ರೆ ಹೇಳ್ತಾರೆ. ಏನೇನು ಕೊಡ್ತೀನಿ ಏನೇನೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಏನೂ ಕೊಟ್ಟಿಲ್ಲ. ಅಲ್ಲಿ ಯಾವ ಧೂಳು ಎಪ್ಸಲ್ಲ, ಏನು ಎಪ್ಸಲ್ಲಕ್ಕಾಗಲ್ಲ. ಇಲ್ಲಿ ಅಂಥವ್ರನ್ನೆಲ್ಲ ಏನೇನು ಆಗ್ತಾವ ಯಾವನಿಗೆ ಗೊತ್ತಪ್ಪ. ಈಗ ತಪ್ಪಿತಸ್ಥ ಅಂತ ಯಾರು ಹೇಳಿಲ್ಲ. ಅವ್ರ ಮೇಲೆ ಇದು ಇದೆ, ಎಂಕ್ವೈರಿ ಆಗಲಿ. ಎಂಕ್ವೈರಿ ಮಾಡೋಕ್ಕೆ FIR ಎಷ್ಟು ಜನರ ಮೇಲಿದೆ? ಯಾರ್ಯಾರ ಮೇಲಿದೆ FIR? ಬೇಲ್ ಮೇಲಿದ್ದಾರೆ. ಈಗ ಅದರ ಬಗ್ಗೆ ನಾವು ಕರೆಕ್ಟಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. CM ನಿಲುವು ಏನಿದೆ, ನಮ್ಮ ಪಾರ್ಟಿ ನಿಲುವು ಏನಿದೆ, ಅದೇ ನನ್ನ ನಿಲುವು. ಏನು ಕುಮಾರಸ್ವಾಮಿ ಅವರು ಅವಾಗ ನೀವೇ ಅದರ ವಿರುದ್ಧ ಹೋರಾಟ ಮಾಡಿದ್ರಿ, ಪಾದಯಾತ್ರೆ ಮಾಡಿದ್ರಿ, ಅದನ್ನು ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತ. ಈಗ ಏನೇನಿದೆ ಗಣಿಗಾರಿಕೆ ಏನಿದೆಯಲ್ಲ ಅದಕ್ಕೆ ಅದರದೇ ಆದಂಥ ಸುಪ್ರೀಂ ಕೋರ್ಟು ಒಂದು ನಿಯಮಗಳನ್ನು ಇದೆ, ಮಾನದಂಡ ಇದೆ. ಅದ್ರ ಪ್ರಕಾರ ಯಾರು ಬೇಕಾದ್ರೂ ಕೂಡ ಮಾಡ್ಬೋದು. ಆದರೆ ಇಂಥವರೇ ಮಾಡ್ತಿದ್ದಾರೆ, ಅದು ದುರಂತ. ಏನು ಇಲ್ದವರು ಕೂಡ ಮಾಡಿ ಶ್ರೀಮಂತನಾಗಲಿ ಬಿಡ್ರಿ. ಶ್ರೀಮಂತರನ್ನೇ ಮಾಡೋದಲ್ಲ. ಹಾಂ, ನಿಮ್ಮಂಥವ್ರು ಯಾರು ಹಾಕಿ ನೀವು ಶ್ರೀಮಂತರಾಗ್ರಿ. ಹಾಂ, ಏನು ಕೊಟ್ಟಿದ್ದಾರೆ ಅವರು? ಯಾವಾಗ ಕೊಟ್ಟಿದ್ದಾರೆ ಅವರು? ಅದಕ್ಕೆ ನಮ್ಮ ವಿರೋಧ ಇದೆ. ಕೊಡಬಾರದು, ಸಾಕು. ಏನಿದೆ ಎಲ್ಲ ಪೂರ ಇದು ನಮ್ಮ ಏನು ಅವರು ಹೋಗಿ ಭೂಮಿ ತಾಯಿಯ ಕರಳಿಗೆ JCB ಹಾಕಿದ್ದಾರೆ. ಸಂಪತ್ತು ಏನಿದೆಯಲ್ಲ ಎಲ್ಲ ಲೂಟಿ ಆಗ್ತಾ ಇದೆ. ನಮ್ಮ ಸಂಪತ್ತು ಎಷ್ಟು ಬೇಕೋ ನಮ್ಮ ರಾಜ್ಯಕ್ಕೆ ಉಪಯೋಗ ಆಗಲಿ. ದೇಶ ವಿದೇಶಕ್ಕೆಲ್ಲ ಕಳಿಸಿ ಇಲ್ಲೆಲ್ಲ ಇದನ್ನು ಗಣಿಗಾರಿಕೆ ಎಲ್ಲ ಮಾಡ್ತಾ ಇರೋದ್ರಿಂದ ಮುಂದೆ ದೊಡ್ಡ ಅಪಾಯ ಕಾದಿದೆ. ಅದು ನಾವು ಪ್ರಕೃತಿಯ ವಿರುದ್ಧ ಹೋಗಬಾರ್ದು. ಈಗ ತಪ್ಪಿತಸ್ಥ ಅಂತ ಯಾರು ಹೇಳಿಲ್ಲ. ಅವ್ರ ಮೇಲೆ ಇದು ಇದೆ, ಎಂಕ್ವೈರಿ ಆಗಲಿ. ಎಂಕ್ವೈರಿ ಮಾಡೋಕ್ಕೆ FIR ಎಷ್ಟು ಜನರ ಮೇಲಿದೆ? ಯಾರ್ಯಾರ ಮೇಲಿದೆ FIR? ಬೇಲ್ ಮೇಲಿದ್ದಾರೆ. ಈಗ ಅದರ ಬಗ್ಗೆ ನಾವು ಕರೆಕ್ಟಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. CM ನಿಲುವು ಏನಿದೆ, ನಮ್ಮ ಪಾರ್ಟಿ ನಿಲುವು ಏನಿದೆ, ಅದೇ ನನ್ನ ನಿಲುವು. ಏನು ಕುಮಾರಸ್ವಾಮಿ ಅವರು ಅವಾಗ ನೀವೇ ಅದರ ವಿರುದ್ಧ ಹೋರಾಟ ಮಾಡಿದ್ರಿ, ಪಾದಯಾತ್ರೆ ಮಾಡಿದ್ರಿ, ಅದನ್ನು ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತ. ಈಗ ಏನೇನಿದೆ ಗಣಿಗಾರಿಕೆ ಏನಿದೆಯಲ್ಲ ಅದಕ್ಕೆ ಅದರದೇ ಆದಂಥ ಸುಪ್ರೀಂ ಕೋರ್ಟು ಒಂದು ನಿಯಮಗಳನ್ನು ಇದೆ, ಮಾನದಂಡ ಇದೆ. ಅದ್ರ ಪ್ರಕಾರ ಯಾರು ಬೇಕಾದ್ರೂ ಕೂಡ ಮಾಡ್ಬೋದು. ಆದರೆ ಇಂಥವರೇ ಮಾಡ್ತಿದ್ದಾರೆ, ಅದು ದುರಂತ. ಏನು ಇಲ್ದವರು ಕೂಡ ಮಾಡಿ ಶ್ರೀಮಂತನಾಗಲಿ ಬಿಡ್ರಿ. ಶ್ರೀಮಂತರನ್ನೇ ಮಾಡೋದಲ್ಲ. ಹಾಂ, ನಿಮ್ಮಂಥವ್ರು ಯಾರು ಹಾಕಿ ನೀವು ಶ್ರೀಮಂತರಾಗ್ರಿ. ಹಾಂ, ಏನು ಕೊಟ್ಟಿದ್ದಾರೆ ಅವರು?
ಯಾವಾಗ ಕೊಟ್ಟಿದ್ದಾರೆ ಅವರು? ಸಚಿವರಾಗಿ ಫಸ್ಟ್ ದಿನನೇ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ವಿರೋಧ ಇದೆ. ಕೊಡಬಾರದು, ಸಾಕು. ಏನಿದೆ ಎಲ್ಲ ಪೂರ ಇದು ನಮ್ಮ ಏನು ಅವರು ಹೋಗಿ ಭೂಮಿ ತಾಯಿಯ ಕರಳಿಗೆ JCB ಹಾಕಿದ್ದಾರೆ. ಸಂಪತ್ತು ಏನಿದೆಯಲ್ಲ ಎಲ್ಲ ಲೂಟಿ ಆಗ್ತಾ ಇದೆ. ನಮ್ಮ ಸಂಪತ್ತು ಎಷ್ಟು ಬೇಕೋ ನಮ್ಮ ರಾಜ್ಯಕ್ಕೆ ಉಪಯೋಗ ಆಗಲಿ. ದೇಶ ವಿದೇಶಕ್ಕೆಲ್ಲ ಕಳಿಸಿ ಇಲ್ಲೆಲ್ಲ ಇದನ್ನು ಗಣಿಗಾರಿಕೆ ಎಲ್ಲ ಮಾಡ್ತಾ ಇರೋದ್ರಿಂದ ಮುಂದೆ ದೊಡ್ಡ ಅಪಾಯ ಕಾದಿದೆ. ಅದು ನಾವು ಪ್ರಕೃತಿಯ ವಿರುದ್ಧ ಹೋಗಬಾರ್ದು. ರೀ ದ್ವಂದ್ವ ಇಲ್ಲ ಏನಲ್ಲ, ಆ ರೀತಿ ಅವಕಾಶ ಇದ್ನಿ ಅಂದರೆ ಬೇರೆಯವರು ಆಗಲಿ ಅಂತ ಹೇಳಿದ್ದು ನಾನು. ಆಗಲಿ ನಿಮ್ಮಂತವನು ಬರಲಿ ಅಂತ ನಾನು ಹೇಳಿದ್ದು. ಗೊತ್ತಾಯ್ತು, ನಮ್ಮದು ಸಮಾಜವಾದ ಗೊತ್ತಾಯ್ತಾ. ಪೌರ ಕಾರ್ಮಿಕ ಚೀಫ್ ಆಫೀಸರ್ ಆಗ್ಬೇಕ ನಾನು, ಲೋಟ ತಳೆಯನ್ನು ಹೋಟೆಲ್ ಮಾಲೀಕ ಆಗ್ಬೇಕ ನಾನು, ಡ್ರೈವರ್ ಕಾರ್ ಮಾಲೀಕ ಆಗ್ಬೇಕ ನಾನು, ರಿಪೋರ್ಟರ್ ಪ್ರೆಸ್ ಮಾಲೀಕನ ಆಗ್ಬೇಕನ್ನೋರು ನಾವು. ಅದೇ ಇಟ್ಕೊಂಬಂದಿರೋರು. ಹೌದಾ? ಕೋರ್ಟ್ ಹೇಳಿದ ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ? ಬಾರಪ್ಪ ಇನ್ನು ಎಲ್ಲೆಲ್ಲಿ ಗಣಿ ಇದೆ ನೋಡ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಅಂತ ಹೇಳ್ಬೇಕಷ್ಟೇ. ಇವಾಗ ಯಾವ ಧೂಳಿನಿಲ್ಲ ಯಾವುದಿಲ್ಲ. ಧೂಳು ತಿಂದು ಧೂಳು ಲೂಟಿ ಮಾಡಿ ಹಣ ಮಾಡಿ ಮತದಾರರಿಗೆಲ್ಲ ಇಷ್ಟು ಅಂತಂದೇಳಿ ರೇಟ್ ಫಿಕ್ಸ್ ಮಾಡಿದೆ ಅಂತ ಅಪಕೀರ್ತಿಗೊಳಗಾದಂಥವ್ರು ಅವರು. ಅವ್ರನ್ನ ನೀವು ಎಲ್ಲರೂ ವೈಭವೀಕರಿಸಬಾರ್ದು. ಇವತ್ತು ಮತದಾರನ ಏನು ಮಾಡಿದಾರೆ ಇವರು? ಪ್ರತಿಯೊಂದು ಚುನಾವಣೆಯಲ್ಲಿ ಮತದಾರರಿಗೆ ಇಷ್ಟಿಷ್ಟು ಅಂತ ರೇಟ್ ಫಿಕ್ಸ್ ಮಾಡಿಬಿಟ್ರು. ವ್ಯವಸ್ಥೆ ಎಲ್ಲ ಕೆಟ್ಟೋಗ್ಬಿಡ್ತು. ಪ್ರಜಾತಂತ್ರ ಹಾಳಾಗಿರೋದು ಎಲ್ಲಿಂದ? ಪ್ರಜಾಪ್ರಭುತ್ವವನ್ನು ಕಾಯ್ಬೇಕಾದ್ರು ಯಾರು? ಮತದಾರನೇ ನಾವು ಭ್ರಷ್ಟರು ಮಾಡಿಬಿಟ್ರೆ ನಾವು ರಾಜಕಾರಣಿಗಳು ಅಲ್ವಾ? ನೀತಿ ಎಲ್ಲಿಂದ ಉಳಿಯುತ್ತೆ? ಮಾನ ಮರ್ಯಾದೆ ಎಲ್ಲಿಂದ ಉಳಿಯುತ್ತೆ? ಹಾಂ ಅಲ್ಲನ್ರಿ? ಹಣ ಚೆಲ್ಲಿ ಹಣ ಮಾಡೋಕ್ಕೋಸ್ಕರ ಇದು ಜನಸೇವೆ ನಿಸ್ವಾರ್ಥತೆಯಿಂದ ಮಾಡಬೇಕು ಅಂತ ಹೇಳಿದೆ. ಜನಸೇವೆ ಜನಾರ್ದನ ಸೇವೆ ಅಂತೇಳಿ ನಿಸ್ವಾರ್ಥತೆಯಿಂದ ಜನರ ಸೇವೆ ಮಾಡಬೇಕು. ಈಗ ಮಾಡ್ತಾರೆ ಇವರು. ಯಾವುದು ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಏನೋ ಹೋಗ್ಬಿಟ್ಟು ಯಾವುದೋ ಹೇಳಿ ಈಗ ಅಲ್ಲಿ ಹೋಗಿ ಅಲ್ಲಿ ಕ್ಷೇತ್ರದಲ್ಲಿ ನೋಡಿ ಕೇಳ್ರಿ ಆತನ ಏನೇನು ಮಾಡಿದಾನೆ ಅಂತಂದೇಳಿ. ಈಗ ಅವ್ರು ಗೆದ್ದು ಬಂದಿದಾರಲ್ಲ ಗಂಗಾವತಿಯಲ್ಲಿ ಹೋಗಿ ಕೇಳ್ರಿ, ಅವ್ರ ಚರಿತ್ರೆ ಹೇಳ್ತಾರೆ. ಏನೇನು ಕೊಡ್ತೀನಿ ಏನೇನೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಏನೂ ಕೊಟ್ಟಿಲ್ಲ. ಅಲ್ಲಿ ಯಾವ ಧೂಳು ಎಪ್ಸಲ್ಲ, ಏನು ಎಪ್ಸಲ್ಲಕ್ಕಾಗಲ್ಲ. ಇಲ್ಲಿ ಅಂಥವ್ರನ್ನೆಲ್ಲ ಏನೇನು ಆಗ್ತಾವ ಯಾವನಿಗೆ ಗೊತ್ತಪ್ಪ. ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾರೆ. ಈಗ ತಪ್ಪಿತಸ್ಥ ಅಂತ ಯಾರು ಹೇಳಿಲ್ಲ. ಅವ್ರ ಮೇಲೆ ಇದು ಇದೆ, ಎಂಕ್ವೈರಿ ಆಗಲಿ. ಎಂಕ್ವೈರಿ ಮಾಡೋಕ್ಕೆ FIR ಎಷ್ಟು ಜನರ ಮೇಲಿದೆ? ಯಾರ್ಯಾರ ಮೇಲಿದೆ FIR? ಬೇಲ್ ಮೇಲಿದ್ದಾರೆ. ಈಗ ಅದರ ಬಗ್ಗೆ ನಾವು ಕರೆಕ್ಟಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. CM ನಿಲುವು ಏನಿದೆ, ನಮ್ಮ ಪಾರ್ಟಿ ನಿಲುವು ಏನಿದೆ, ಅದೇ ನನ್ನ ನಿಲುವು. ಏನು ಕುಮಾರಸ್ವಾಮಿ ಅವರು ಅವಾಗ ನೀವೇ ಅದರ ವಿರುದ್ಧ ಹೋರಾಟ ಮಾಡಿದ್ರಿ, ಪಾದಯಾತ್ರೆ ಮಾಡಿದ್ರಿ, ಅದು ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತ. ಈಗ ಏನೇನಿದೆ ಗಣಿಗಾರಿಕೆ ಏನಿದೆಯಲ್ಲ ಅದಕ್ಕೆ ಅದರದೇ ಆದಂಥ ಸುಪ್ರೀಂ ಕೋರ್ಟು ಒಂದು ನಿಯಮಗಳನ್ನು ಇದೆ, ಮಾನದಂಡ ಇದೆ. ಅದ್ರ ಪ್ರಕಾರ ಯಾರು ಬೇಕಾದ್ರೂ ಕೂಡ ಮಾಡಬಹುದು. ಆದರೆ ಇಂಥವರೇ ಮಾಡ್ತಿದ್ದಾರೆ, ಅದು ದುರಂತ. ಏನು ಇಲ್ದವರು ಕೂಡ ಮಾಡಿ ಶ್ರೀಮಂತನಾಗಲಿ ಬಿಡ್ರಿ. ಶ್ರೀಮಂತರನ್ನೇ ಮಾಡೋದಲ್ಲ. ಹಾಂ, ನಿಮ್ಮಂಥವ್ರು ಯಾರು ಹಾಕಿ ನೀವು ಶ್ರೀಮಂತರಾಗ್ರಿ. ಹಾಂ, ಏನು ಕೊಟ್ಟಿದ್ದಾರೆ ಅವರು? ಯಾವಾಗ ಕೊಟ್ಟಿದ್ದಾರೆ ಅವರು? ಸಚಿವರಾಗಿ ಫಸ್ಟ್ ದಿನನೇ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ವಿರೋಧ ಇದೆ. ಕೊಡಬಾರದು, ಸಾಕು. ಏನಿದೆ ಎಲ್ಲ ಪೂರ ಇದು ನಮ್ಮ ಏನು ಅವರು ಹೋಗಿ ಭೂಮಿ ತಾಯಿಯ ಕರಳಿಗೆ JCB ಹಾಕಿದ್ದಾರೆ. ಸಂಪತ್ತು ಏನಿದೆಯಲ್ಲ ಎಲ್ಲ ಲೂಟಿ ಆಗ್ತಾ ಇದೆ. ನಮ್ಮ ಸಂಪತ್ತು ಎಷ್ಟು ಬೇಕೋ ನಮ್ಮ ರಾಜ್ಯಕ್ಕೆ ಉಪಯೋಗ ಆಗಲಿ. ದೇಶ ವಿದೇಶಕ್ಕೆಲ್ಲ ಕಳಿಸಿ ಇಲ್ಲೆಲ್ಲ ಇದನ್ನು ಗಣಿಗಾರಿಕೆ ಎಲ್ಲ ಮಾಡ್ತಾ ಇರೋದ್ರಿಂದ ಮುಂದೆ ದೊಡ್ಡ ಅಪಾಯ ಕಾದಿದೆ. ಅದು ನಾವು ಪ್ರಕೃತಿಯ ವಿರುದ್ಧ ಹೋಗಬಾರ್ದು. ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾರೆ. ಈಗ ತಪ್ಪಿತಸ್ಥ ಅಂತ ಯಾರು ಹೇಳಿಲ್ಲ. ಅವ್ರ ಮೇಲೆ ಇದು ಇದೆ,
ಎಂಕ್ವೈರಿ ಆಗಲಿ. ಎಂಕ್ವೈರಿ ಮಾಡೋಕ್ಕೆ FIR ಎಷ್ಟು ಜನರ ಮೇಲಿದೆ, ಯಾರ್ಯಾರ ಮೇಲಿದೆ FIR, ಬೇಲ್ ಮೇಲಿದ್ದಾರೆ. ಈಗ ಅದರ ಬಗ್ಗೆ ನಾವು ಕರೆಕ್ಟಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. CM ನಿಲುವು ಏನಿದೆ, ನಮ್ಮ ಪಾರ್ಟಿ ನಿಲುವು ಏನಿದೆ, ಅದೇ ನನ್ನ ನಿಲುವು. ಏನು ಅವಾಗ ನೀವೇ ಅದರ ವಿರುದ್ಧ ಹೋರಾಟ ಮಾಡಿದ್ರಿ, ಪಾದಯಾತ್ರೆ ಮಾಡಿದ್ರಿ, ಅದು ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತ. ಈಗ ಏನೇನಿದೆ ಗಣಿಗಾರಿಕೆ ಏನಿದೆಯಲ್ಲ, ಅದಕ್ಕೆ ಅದರದೇ ಆದಂಥ ಸುಪ್ರೀಂ ಕೋರ್ಟು ಒಂದು ನಿಯಮಗಳನ್ನು ಇದೆ, ಮಾನದಂಡ ಇದೆ. ಅದ್ರ ಪ್ರಕಾರ ಯಾರು ಬೇಕಾದ್ರೂ ಕೂಡ ಮಾಡ್ಬೋದು. ಆದರೆ ಇಂಥವರೇ ಮಾಡ್ತಿದ್ದಾರೆ, ಅದು ದುರಂತ. ಏನು ಇಲ್ದವರು ಕೂಡ ಮಾಡಿ ಶ್ರೀಮಂತನಾಗಲಿ ಬಿಡ್ರಿ. ಶ್ರೀಮಂತರನ್ನೇ ಮಾಡೋದಲ್ಲ. ಹಾಂ, ನಿಮ್ಮಂಥವ್ರು ಯಾರು ಹಾಕಿ ನೀವು ಶ್ರೀಮಂತರಾಗ್ರಿ. ಹಾಂ, ಏನು ಕೊಟ್ಟಿದ್ದಾರೆ ಅವರು? ಯಾವಾಗ ಕೊಟ್ಟಿದ್ದಾರೆ ಅವರು? ಅದಕ್ಕೆ ನಮ್ಮ ವಿರೋಧ ಇದೆ. ಕೊಡಬಾರದು, ಸಾಕು. ಏನಿದೆ ಎಲ್ಲ ಪೂರ ಇದು ನಮ್ಮ ಏನು ಅವರು ಹೋಗಿ ಭೂಮಿ ತಾಯಿಯ ಕರಳಿಗೆ JCB ಹಾಕಿದ್ದಾರೆ. ಸಂಪತ್ತು ಏನಿದೆಯಲ್ಲ ಎಲ್ಲ ಲೂಟಿ ಆಗ್ತಾ ಇದೆ. ನಮ್ಮ ಸಂಪತ್ತು ಎಷ್ಟು ಬೇಕೋ ನಮ್ಮ ರಾಜ್ಯಕ್ಕೆ ಉಪಯೋಗ ಆಗಲಿ. ದೇಶ ವಿದೇಶಕ್ಕೆಲ್ಲ ಕಳಿಸಿ ಇಲ್ಲೆಲ್ಲ ಇದನ್ನು ಗಣಿಗಾರಿಕೆ ಎಲ್ಲ ಮಾಡ್ತಾ ಇರೋದ್ರಿಂದ ಮುಂದೆ ದೊಡ್ಡ ಅಪಾಯ ಕಾದಿದೆ. ಅದು ನಾವು ಪ್ರಕೃತಿಯ ವಿರುದ್ಧ ಹೋಗಬಾರ್ದು. ರೀ, ದ್ವಂದ್ವ ಇಲ್ಲ ಏನಲ್ಲ. ಆ ರೀತಿ ಅವಕಾಶ ಐತ್ನಿ ಅಂದರೆ ಬೇರೆಯವರು ಆಗಲಿ ಅಂತ ಹೇಳಿದ್ದು ನಾನು. ಆಗಲಿ, ನಿಮ್ಮಂತನೂ ಬರಲಿ ಅಂತ ನಾನು ಹೇಳಿದ್ದು. ಗೊತ್ತಾಯ್ತು, ನಮ್ಮದು ಸಮಾಜವಾದ. ಗೊತ್ತಾಯ್ತಾ? ಪೌರ ಕಾರ್ಮಿಕ ಚೀಫ್ ಆಫೀಸರ್ ಆಗ್ಬೇಕ ನಾನು. ಲೋಟ ತಳೆಯನ್ನು ಹೋಟೆಲ್ ಮಾಲೀಕ ಆಗ್ಬೇಕ ನಾನು. ಡ್ರೈವರ್ ಕಾರ್ ಮಾಲೀಕ ಆಗ್ಬೇಕ ನಾನು. ರಿಪೋರ್ಟ್ರ್ ಪ್ರೆಸ್ ಮಾಲೀಕನಾಗ್ಬೇಕನ್ನೋರು ನಾವು. ಅದೇ ಇಟ್ಕೊಂಬಂದಿರೋರು.